ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರೇ, ಇದೇ ಒಂದು ವಿಶೇಷವಾಗಿರುವ 2026, 21, 22, 23, 24 ಈ 4-5 ದಿನದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷದ, ಸಂಭ್ರಮದ, ಸಡಗರದ ಸಮಯ ಶುರುವಾಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ಈ ಪವಿತ್ರ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಆಶಾಭಾವನೆ, ಹೊಸ ಅವಕಾಶ ಮತ್ತು ಹೊಸ ಆರಂಭಕ್ಕೆ ಸಂಕೇತವಾಗಬಹುದು. ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ಅನುಭವಿಸಿದಂತಹ ಪ್ರತಿ ಕಷ್ಟದ ಒಂದು ವಿಶೇಷವಾದ ಪರಿಸ್ಥಿತಿಗಳು ನಿಮ್ಮಿಂದ ದೂರವಾಗುತ್ತದೆ. ಈ ಸಮಯ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಜೀವನಕ್ಕೆ ದೊರೆಯುತ್ತದೆ. ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಓಂ ಶ್ರೀ ಮಾತ್ರೇ ನಮಃ ಎಂದು ಕಮೆಂಟ್ ಮಾಡಿ. ಈ ದಿನವನ್ನು ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಮತ್ತು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಪರಿಹಾರವನ್ನು ಅನುಸರಿಸಲೇಬೇಕಾಗುತ್ತೆ. ನೀವು ಈ ಸಮಯದಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯ ಮಾಡಿದ್ರೂ ಕೂಡ ನಿಮ್ಮ ಜೀವನಕ್ಕೆ ದೊಡ್ಡ ನಷ್ಟವಾಗುತ್ತದೆ. ಮೇಷ ರಾಶಿಯವರು ತಮ್ಮ ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನು ಕಂಡಂಥವರು. ಕೆಲವೊಮ್ಮೆ ಕೈಗೆ ಬಂದ ತುತ್ತು ಕೊನೆಯ ಅವಕಾಶ ಕೈತಪ್ಪಿ ಹೋಗಿರಬಹುದು. ಎಲ್ಲ ತೊಂದರೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು. ನಂಬಿದ ವ್ಯಕ್ತಿಗಳೆಂದರೆ ನೋವು ಅನುಭವಿಸಿರುವಂತಹ ಸಂಗತಿಗಳು ಹಲವಾರಿದೆ. ಹಣ ಬಂದರೂ ಉಳಿಯದೇ ಹೋಗಿರಬಹುದು. ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಇದರ ಫಲ ತಡವಾಗಿ ಸಿಕ್ಕಿರಬಹುದು. ಆದರೆ ಮೇಷ ರಾಶಿಯವರ ವಿಶೇಷತೆ ಏನೆಂದರೆ ಅವರು ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ವರಮಹಾಲಕ್ಷ್ಮಿ ಹಬ್ಬವನ್ನು ನಿಮ್ಮ ಜೀವನದಲ್ಲಿ ಒಂದು ಹೊಸ ಸಂಕಲ್ಪದ ದಿನವೆಂದು ತೆಗೆದುಕೊಳ್ಳಬಹುದು. ಮೇಷ ರಾಶಿಯವರೇ, ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಎದ್ದಿರಬಹುದು. ನಾನು ಇಷ್ಟೊಂದು ಕಷ್ಟಪಟ್ಟರೂ ಏಕೆ ನನ್ನ ಜೀವನದಲ್ಲಿ ನೆಮ್ಮದಿ ಬರುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮ ಜೀವನದಲ್ಲಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಹೊಣೆಗಾರಿಕೆಯತ್ತ ಸಂದರ್ಭಗಳು ಬರ್ತಾ ಇದೆ. ಹಾಗಾದರೆ ಸ್ನೇಹಿತರೆ, ಪರಿಸ್ಥಿತಿಗಳನ್ನು ಬದಲಾಯಿಸೋಕೆ ನೀವು ಯಾವ ಪರಿಹಾರವನ್ನು ಮಾಡಬೇಕು, ನಿಮ್ಮ ಜೀವನ ಯಾವ ರೀತಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಮನೆಗೆ ಒಂದು ಪಕ್ಷಿ ಬರುತ್ತದೆ. ಆ ಒಂದು ಪಕ್ಷಿ ತಿಳಿಸುವಂತಹ ಉಪಾಯ ನಿಮ್ಮ ಜೀವನದಲ್ಲಿ ಎಂದೂ ಕೂಡ ನೀವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಪ್ರತಿ ಸಮಯದಲ್ಲೂ ಕೂಡ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ, ಲಾಭವನ್ನು ಕಂಡುಕೊಳ್ತೀರಾ, ನೆಮ್ಮದಿಯ ಜೀವನ ನಿಮಗೋಸ್ಕರ ಬರುತ್ತದೆ. ಈ ಎರಡೂ ವಸ್ತುಗಳನ್ನು ನಿಮ್ಮ ಜೇಬಿನಲ್ಲಿ ಸದಾಕಾಲ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಕಾರಾತ್ಮಕ ತೊಂದರೆ, ಕಷ್ಟಗಳಿಗೆ ಹಿಂದೆ ಅಂತ್ಯವನ್ನು ಆಡಬಹುದು. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ, ನಿಮ್ಮ ಜೀವನ ಅಭಿವೃದ್ಧಿಯತ್ತ ಸಾಗುತ್ತದೆ. ನಿಮ್ಮ ಕಷ್ಟಗಳಿಂದ ನೀವು ಪರಿಹಾರವನ್ನು ಪಡೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ದೊಡ್ಡ ಲಾಟರಿ ಸಿಗುವಂತಹ ಸಮಯ ಈಗ ಶುರುವಾಗ್ತಿದೆ. ಇದನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ. ಒಟ್ಟಾರೆಯಾಗಿ ಆಗಸ್ಟ್ 21, 22, 23, 24 ಈ 4-5 ದಿನಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಸಂಕಷ್ಟಗಳಿಂದ ಹೊರಬರುತ್ತೀರಾ ಎಂದು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯ ಪಡುತ್ತೀರಾ. ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ಕೂಡ ಸಂತೋಷದಿಂದ ಇರಬೇಕೆಂದರೆ ನೀವು ಈ ಪರಿಹಾರಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಇಲ್ಲವಾದರೆ ನಿಮ್ಮ ಜೀವನಕ್ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ನಿಮ್ಮ ಜೀವನ ಇನ್ನು ಮುಂದೆ ಶಾಂತಿಯುತವಾಗಿ ಸಾಗಬೇಕೆಂದರೆ ಒಂದು ನಿಮಿಷ ಎಲ್ಲವನ್ನ ಬದಿಗಿಟ್ಟು ನಾವು ಹೇಳುವಂತಹ ಮಾತನ್ನು ನೀವು ಕೇಳಿಸಿಕೊಳ್ಳಬೇಕು. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದಾದಂತಹ ವಿಶೇಷವಾದ ಸನ್ನಿವೇಶಗಳು ನಡೆಯುತ್ತದೆ. 3 ದೊಡ್ಡ ದೊಡ್ಡ ವಿಷಯಗಳು ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇರ್ಬೋದು ಅಥವಾ ಯಾವುದೇ ರೀತಿಯ ಅದೃಷ್ಟವನ್ನು ಒತ್ತು ತರುವಂತಹ ಒಂದು ಕನಸಿನ ಮೂಲಕ ಸಂಕೇತಗಳು ಸಿಗಬಹುದು. ಮಧ್ಯದಲ್ಲೇ ವಿಡಿಯೋವನ್ನು ಬಿಟ್ಟರೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಸಂಕೇತವನ್ನು ಮತ್ತು ದೊಡ್ಡದಾದ ಲಾಭವನ್ನು, ಸಂಪತ್ತನ್ನು ಕಳೆದುಕೊಳ್ತೀರಾ. ಇಂದಿನ ಸಮಯ ನಿಮಗೆ ಯಾವುದೇ ಸಾಮಾನ್ಯವಾದ ದಿನಾಂಕವಲ್ಲ. ಇದು ನಿಮ್ಮ ಜೀವನದಲ್ಲಿ ಅದೃಷ್ಟ ಬೆಳಕಾಗುವಂತಹ ಸಮಯ. ಮಹಾಲಕ್ಷ್ಮಿ ದೇವಿಯ ಅನುಗ್ರಹದ ಮೂಲಕ ನಿಮ್ಮ ಕನಸುಗಳು ನನಸು ಮಾಡಿಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಸಂಪತ್ತಿನ ಸುರಿಮಳೆ ಸುರಿಯುತ್ತದೆ. ಅದೃಷ್ಟದ ಲಕ್ಷ್ಮಿ ಮನೆಗೆ ಕಾಲಿಡುತ್ತಾಳೆ. ಆಗ ನೀವು ತಕ್ಷಣ ಮನೆಯ ಬಾಗಿಲನ್ನು ತೆರೆಯಬೇಕು. ಈ 1-2 ವಸ್ತುಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕು. ಆ ವಸ್ತು ಯಾವುದು, ಈ ಘಟನೆ ಏಕೆ ಸಂಭವಿಸ್ತಾ ಇದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏಕೆ ಇಲ್ಲಿಯವರೆಗೂ ಸಾಕಷ್ಟು ರೀತಿಯ ನಕಾರಾತ್ಮಕ ತೊಂದರೆಗಳು ಬಂದಿದ್ದವು ಅಂತ ನೋಡೋದಾದರೆ ನಿಮ್ಮ ಚಿಕ್ಕ ವಯಸ್ಸಿನಿಂದ ನಿಮ್ಮ ಮೇಲೆ ಬೀರತಕ್ಕಂತಹ ಪ್ರಭಾವ ಆ ರೀತಿ ಇರುತ್ತದೆ. ನಿಮಗೆ ಹಣದ ವಿಚಾರದಲ್ಲಾಗಲಿ ಅಥವಾ ಯಾವುದೇ ಯಶಸ್ಸಿನ ವಿಚಾರದಲ್ಲಾಗಲಿ ಯಾವುದೇ ಒಂದು ವಿಶೇಷ ಮಾರ್ಗದರ್ಶನ ಸಿಕ್ಕಿಲ್ಲ. ಆದ್ದರಿಂದಾಗಿ ಇಲ್ಲಿಯವರೆಗೂ ನೀವು ಕಷ್ಟವನ್ನೇ ಕಂಡುಕೊಂಡು ಬಂದಿದ್ದೀರಾ. ಈಗ ಆಕಾಶದಲ್ಲಿ ಏನೋ ಒಂದು ವಿಚಾರ ಘಟಿಸುತ್ತಿದೆ. ಅದು ನೇರವಾಗಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯೋದಕ್ಕೆ ಸಜ್ಜಾಗಿದೆ. ಒಟ್ಟಾರೆಯಾಗಿ ಮೇಷ ರಾಶಿಯವರೇ, ಈಗ ಆ ಬಾಗಿಲನ್ನು ತೆರೆಯುವಂತಹ ಕೀಲಿಕೈ ನಿಮ್ಮ ಕೈಯಲ್ಲೇ ಇರುತ್ತದೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನೀವು ನಂಬಿ ಮೋಸ ಹೋಗಿರ್ತಕ್ಕಂತಹ ಕೆಲವೊಂದು ವಿಚಾರದ ಬಗ್ಗೆ ಎಚ್ಚರಿಕೆ ತುಂಬಾ ಮುಖ್ಯ. ನಿಮ್ಮ ಮಾತಿನಲ್ಲಿ ಕಠಿಣವಾಗಿ ಕಾಣಿಸಿಕೊಂಡರೂ ಮನಸ್ಸಿನಲ್ಲಿ ತುಂಬ ಮೃದುವಾಗಿರಬಹುದು. ನಿಮ್ಮ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳದೆ ಒಳಗೆ ಇಟ್ಟುಕೊಂಡು ಮುಂದುವರಿಯುತ್ತೀರಾ. ಆದರೆ ಇಂತಹ ಅನುಭವಗಳು ನಿಮ್ಮನ್ನು ದುರ್ಬಲಗೊಳಿಸಲು ಬಂದವು ಎಂದುಕೊಳ್ಳಬೇಡಿ. ಅವು ನಿಮ್ಮಲ್ಲಿ ಅನುಭವ, ವಿವೇಕ ಮತ್ತು ಧೈರ್ಯವನ್ನು ಬೆಳೆಸಿ ಹಂತ ಹಂತಗಳಾಗಿ ನಿಮ್ಮನ್ನು ಬದಲಾಯಿಸೋಕ್ಕೋಸ್ಕರ ಬಂದಿದೆ.
ಈಗ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲವು ವಿಚಾರಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಕೆಲಸ ಹಿಂದಿನ ನೋವನ್ನು ಹಿಡಿದುಕೊಂಡು ಕುಳಿತುಕೊಳ್ಳೋದು ಬಿಡಬೇಕು. ಮೊದಲನೇದಾಗಿ ಹಳೆಯದೆಲ್ಲ ಬಿಟ್ಟು ಹೊಸ ಕಡೆಗೆ ಹೆಜ್ಜೆ ಹಾಕಬೇಕು. ಮನೆಯನ್ನು ಸ್ವಚ್ಛಗೊಳಿಸಬೇಕು. ನೀವು ಕೂಡ ಶುದ್ಧವಾಗಬೇಕು. ಶುದ್ಧವಾಗುವುದು ಅಂತಂದರೆ ಬರೀ ಸ್ನಾನವನ್ನು ಮಾಡುವಂಥದ್ದಲ್ಲ, ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನು ಜೀವನದಲ್ಲಿ ಅನುಸರಿಸಿಕೊಳ್ಳಬೇಕು. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲ ನಕಾರಾತ್ಮಕ ತೊಂದರೆಗಳು, ದಾರಿದ್ರ್ಯಗಳು ದೂರವಾಗುತ್ತದೆ. ಲಕ್ಷ್ಮಿ ಅಂದರೆ ಕೇವಲ ಹಣವಲ್ಲ, ಮನೆಯಲ್ಲಿ ಶಾಂತಿ, ಆರೋಗ್ಯ, ಸಂಬಂಧ, ಒಳ್ಳೆಯ ಅವಕಾಶ, ಕೆಲಸದಲ್ಲಿ ಬೆಳವಣಿಗೆ, ಕೈಯಲ್ಲಿರುವ ಹಣವನ್ನು ಸರಿಯಾಗಿ ಬಳಸುವ ಬುದ್ಧಿ, ಕುಟುಂಬದಲ್ಲಿ ನೆಮ್ಮದಿ, ಇವೆಲ್ಲವೂ ಕೂಡ ಸಮೃದ್ಧಿಯ ಭಾಗವೇ ಆಗಿರುತ್ತದೆ. ಆದ್ದರಿಂದ ನನಗೆ ಹೆಚ್ಚು ಹಣ ಬೇಕು ಎನ್ನುವುದಕ್ಕಿಂತ ನನ್ನ ಜೀವನದಲ್ಲಿ ಸ್ಥಿರವಾದ ಸಮೃದ್ಧಿ ಬರಲಿ ಎಂದು ಸಂಕಲ್ಪ ಮಾಡುವುದು ಹೆಚ್ಚು ಅರ್ಥಪೂರ್ಣ. ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಿ, ಸಾಧ್ಯವಾದರೆ ಪೂಜೆಯನ್ನು ಮುಗಿಸಿಕೊಂಡ ನಂತರ ಈ ವಸ್ತುಗಳನ್ನು ನಿಮ್ಮ ಜೊತೆಯಲ್ಲಿ ಸದಾಕಾಲ ಇಟ್ಕೊಳ್ಳಿ. ಇದು ನಿಮ್ಮ ಮನೆಯಲ್ಲಿ ಧನಲಾಭಕ್ಕಿಂತಲೂ ಧರ್ಮ, ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತೆ ಸಂಪತ್ತನ್ನು ಕರುಣಿಸುವಂತಹ ಮಹಾಲಕ್ಷ್ಮಿಯ ಆಶೀರ್ವಾದ ಸಂಪೂರ್ಣವಾಗಿ ದೊರೆಯುತ್ತದೆ. ಈಗ ಹೊಸ ಆರಂಭದ ಕಾಲವಾಗಿ ಬಳಸಿಕೊಳ್ಳಬೇಕು. ಇನ್ನು ಖಚಿತವಾಗಿ ನಿಮ್ಮ ಜೀವನದಲ್ಲಿ ಭವಿಷ್ಯವಾಣಿ ತಿಳಿಯಬೇಕೆಂದರೆ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕೆಂದರೆ ದೇವರ ಕೃಪೆಯ ಜೊತೆಗೆ ನಿಮ್ಮ ನಿರ್ಧಾರಗಳು ಕೂಡ ಬದಲಾಗಬೇಕು. ನೀವು ಬದಲಾಗದೆ ಇದೇ ಮನಸ್ಥಿತಿಯಲ್ಲಿದ್ದರೆ ಎಂದೂ ಕೂಡ ಇಲ್ಲೇ ನಿಂತುಕೊಳ್ತೀರಾ. ನಿಮ್ಮ ಗುರಿಗಳನ್ನು ನೀವು ಸ್ಪಷ್ಟವಾಗಿ ತಲುಪಬೇಕು ಅಂದರೆ ನಿಮಗೆ ದೊಡ್ಡ ದೊಡ್ಡ ತಿರುವುಗಳು ಬರುತ್ತದೆ. ಆ ತಿರುವನ್ನು ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ ನೀವು ಸ್ಪಷ್ಟವಾಗಿ ನಡೆಸಿಕೊಂಡು ಹೋದಾಗ ಮಾತ್ರ ನಿಮ್ಮ ಜೀವನದ ಸಂಕೇತಗಳನ್ನು ನೀವು ನಡೆಸಿಕೊಂಡು ಮುಂದಿನ ವರ್ಷಗಳಲ್ಲಿ ದೊಡ್ಡ ದೊಡ್ಡ ಪಾತ್ರವನ್ನು ವಹಿಸ್ತೀರಾ ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡ್ಕೊಳ್ತೀರಾ. ಕೆಲವೊಂದಿಷ್ಟು ಸಂಕೇತಗಳನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಖಂಡಿತವಾಗಿ ಪಶ್ಚಾತ್ತಾಪ ಪಡ್ತೀರಾ. ಹಾಗಾಗಿ ನೀವು ಈಗ ದಯವಿಟ್ಟು ಈ ಮಾಹಿತಿಗಳನ್ನು ಗಮನವಿಟ್ಟು ಕೇಳಿಕೊಳ್ಬೇಕು ಮತ್ತು ಅರ್ಥ ಮಾಡಿಕೊಳ್ಬೇಕು. ಸ್ನೇಹಿತರೆ, ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಯಾರೂ ನಿಮ್ಮ ಕಷ್ಟಕ್ಕೆ ಬೆಲೆ ಕೊಡ್ತಾ ಇಲ್ಲ ಮತ್ತು ನಿಮಗೆ ಹಣದ ಸಹಾಯವನ್ನು ಮಾಡೋದಿಲ್ಲ. ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿಕೊಳ್ಬೇಕು. ಈಗ ನಿಜವಾದ ನಿಮ್ಮ ಕತೆ ಶುರುವಾಗುತ್ತದೆ. ಏಕೆಂದರೆ ಈಗಷ್ಟೇ ನಿಮ್ಮ ಜೀವನದಲ್ಲಿ ಹೊರಪದರವನ್ನು ತೆರೆಯಬೇಕಾಗಿತ್ತು. ಒಳಗಡೆ ಇನ್ನೂ ದೊಡ್ಡ ದೊಡ್ಡ ರಹಸ್ಯಗಳು ಅಡಗಿ ಕುಳಿತಿದೆ. ಇನ್ನು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಅಲ್ಲಿ ನಿಮಗೆ ತುಂಬಾ ನೋವು ಉಂಟಾಗಿದೆ. ಬಾಲ್ಯದಿಂದಲೂ ಮನೆಯ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂತಹ ಮೇಷರಾಶಿಯವರಿಗೆ ಈ ಸಮಯ ಸ್ವಲ್ಪ ಪರೀಕ್ಷೆಯದ್ದಾಗಿರುತ್ತದೆ. ಹಣ ಕೊಟ್ಟು ಮೋಸ ಹೋಗ್ಬೋದು ಅಥವಾ ಕೆಲವೊಂದಿಷ್ಟು ಕೆಟ್ಟ ಪರಿಸ್ಥಿತಿಗಳು ನಿಮ್ಮ ಜೊತೆ ನಡೆಯಬಹುದು. ಈ ಪರೀಕ್ಷೆಯು ಸಂಬಂಧವನ್ನು ಮುರಿಯಲು ಅಲ್ಲ, ಬದಲಾಗಿ ಅದನ್ನು ಇನ್ನಷ್ಟು ಗಟ್ಟಿ ಮಾಡಲು ಬರುತ್ತದೆ. ಯಾರು ನಿಮ್ಮವರು, ಯಾರು ಪರರು ಎಂಬುವಂತಹ ಅರ್ಥವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಯಾವುದೋ ಚಿಕ್ಕ ವಿಚಾರಗಳಲ್ಲಿ ಅಪಾರ್ಥ ಬರ್ಬೋದು, ಮನಸ್ಸಿನಲ್ಲಿ ದೂರದ ಭಾವನೆ ಬರ್ಬೋದು. ಆದರೆ ಈ ಸಮಯದಲ್ಲಿ ತಾಳ್ಮೆ ಇಡೋದು ತುಂಬಾ ಮುಖ್ಯ. ಏಕೆಂದರೆ ಸ್ನೇಹಿತರೆ, ದೇವರು ಯಾವುದಾದ್ರೂ ಒಳ್ಳೆಯ ಉಡುಗೊರೆಯನ್ನು ಕೊಡಬೇಕಾದ್ರೆ ಮೊದಲು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕೆಟ್ಟ ವಸ್ತುಗಳನ್ನು ಖಾಲಿ ಮಾಡಬೇಕಾಗುತ್ತೆ. ನಿಮ್ಮ ಹೃದಯವಾದರೂ ಅಷ್ಟೇ, ಜೀವನವಾದರೂ ಅಷ್ಟೇ. ನಿಮ್ಮ ಕೈಯಲ್ಲಿ ಒಂದು ಬೊಗಸೆಯಷ್ಟು ನೀರನ್ನು ತುಂಬಿಕೊಂಡಾಗ ಅಲ್ಲಿ ಜಾಗವಿಲ್ಲದೆ ಹೋದಾಗ ಯಾವ ಒಂದು ವರವನ್ನು ಕೊಟ್ಟರೂ ಕೂಡ ನಿಮಗೆ ಹಿಡಿದುಕೊಳ್ಳಲು ಸಾಧ್ಯವಾಗೋದಿಲ್ಲ. ಮೊದಲಿಗೆ ನಿಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದನ್ನು ಬಿಟ್ಟು ಹೊಸದಾಗಿ ಬೇಡೋದನ್ನು ಕಲಿತ್ಕೊಳ್ಬೇಕು. ಅದಕ್ಕೋಸ್ಕರ ಪ್ರಜ್ಞಾಪೂರ್ವಕದಿಂದ ಈ ಸಮಯವನ್ನು ನೀವು ಒಂದು ಸೃಷ್ಟಿ ಮಾಡಿಕೊಳ್ಬೇಕಾಗುತ್ತೆ. ಏಕೆಂದರೆ ಪ್ರತಿಯೊಂದು ದೊಡ್ಡ ಸಂಕೇತದ ಮಾಹಿತಿ ನಿಮಗೆ ಮೊದಲು ಇಲ್ಲಿಯೇ ಸಿಗುತ್ತದೆ. ಈಗ ಸ್ವಲ್ಪ ಆಳಕ್ಕೆ ಹೋಗೋದಾದರೆ ಖಂಡಿತವಾಗಿ ಮೇಷರಾಶಿಯವರ ಕುಟುಂಬದಲ್ಲಾಗಲಿ ಅಥವಾ ಕೆಲಸದ ವಿಚಾರದಲ್ಲಾಗಲಿ ಅದೃಷ್ಟ ಸಂಕೇತ ಮತ್ತು ಎಲ್ಲ ರೀತಿಯ ವಿಚಾರದಲ್ಲೂ ಕೂಡ ಇನ್ನಷ್ಟು ಲಾಭವನ್ನು ಕಂಡುಕೊಳ್ಳುವ ಸಮಯ. ಒಂದು ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ನಿಮ್ಮ ವೃತ್ತಿ ಜೀವನದಲ್ಲಿ ವಿಶೇಷವಾದ ಚಲನೆಯನ್ನು ತರುತ್ತದೆ. ದೊಡ್ಡ ದೊಡ್ಡ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಕೌಶಲ್ಯವನ್ನು ಈ ಸಮಯದಲ್ಲಿ ಹೆಚ್ಚಿಸಿಕೊಳ್ಬೇಕು. ಹೊಸ ವಿಷಯವನ್ನು ಕಲಿಬೇಕು. ವ್ಯವಹಾರ ಮಾಡುವ ಮೇಷರಾಶಿಯವರು ವಿಶೇಷವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹೌದು ಸ್ನೇಹಿತರೆ, ಹೊಸ ಪಾಲುದಾರಿಕೆ ಷರತ್ತುಗಳು ಅಥವಾ ಸ್ನೇಹಕ್ಕೆ ಕಾರಣವಾದ ವ್ಯಾಪಾರದಲ್ಲಿ ನಿಯಮಗಳನ್ನು ನೀವು ಬದಿಗಿಡಬೇಡ್ದು. ನಿಮ್ಮ ಹಣಕಾಸಿನ ನಿರ್ಧಾರಗಳಿಗೆ ಭಾವನಾತ್ಮಕ ಸಂಬಂಧವನ್ನು ಕೊಡಬೇಡಿ. ನಿಮ್ಮ ಸಂಪತ್ತನ್ನು ರಕ್ಷಿಸುವ ಬುದ್ಧಿವಂತಿಕೆ ಇರಲಿ. ಹಣಕಾಸು, ಕುಟುಂಬದ ವಿಚಾರಕ್ಕೆ ಬಂದಾಗ ನೀವು ಶಕ್ತಿಶಾಲಿಯಾಗಿ ನಿಂತ್ಕೊಳ್ಬೇಕು. ನಿಮ್ಮ ಕುಟುಂಬಕ್ಕೆ ಮೊದಲ ಆದ್ಯತೆಯನ್ನು ನೀಡ್ತೀರಾ. ಈ ಹಬ್ಬದ ಮುಂದಿನ ದಿನದಲ್ಲಿ 48 ದಿನಗಳ ಕಾಲ ಅನಗತ್ಯವಾದ ಖರ್ಚುಗಳನ್ನು ಕಡಿಮೆ ಮಾಡಿ. ಸಾಹಸಕ್ಕೆ ವಿವೇಕವನ್ನು ಸೇರಿಸಿ, ಪರಿಶ್ರಮಕ್ಕೆ ಶಿಸ್ತನ್ನು ಸೇರಿಸಿ, ಉಳಿತಾಯಕ್ಕೆ ಹಣವನ್ನು ಸೇರಿಸಿ, ಭಕ್ತಿಗೆ ಸೇವೆಯನ್ನು ಸೇರಿಸಿ. ಈ 4-5 ವಿಚಾರಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಅನುಭವಿಸುವ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ನಿಯಂತ್ರಣಕ್ಕೆ ಬರುತ್ತದೆ. ಅದೃಷ್ಟ ಎಂದರೆ ಆಕಾಶದಿಂದ ಏಕಾಏಕಿ ಹಣ ಬೀಳುವುದು ಅಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು. ಉತ್ತಮವಾದ ಅವಕಾಶ ಸಿಕ್ಕಾಗ ಅದನ್ನು ಕೈ ಬಿಡೋದು, ತಪ್ಪಿಸಿಕೊಳ್ಳಕ್ಕೆ ಹೋಗದೆ ಅದನ್ನು ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳುವುದು ಕೂಡ ಅದೃಷ್ಟವಾಗಿರುತ್ತೆ. ಆದ್ದರಿಂದ ಮೇಷರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗುವ ದಿನವಾಗಿ ಇದನ್ನು ನೋಡಬೇಕು. ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು
ಕೆಲಸವನ್ನು ಮಾಡಬೇಕು. ನಾನು ನನ್ನ ಹಿಂದಿನ ನೋವಿನಿಂದ ಬಂದಿಯಾಗಿರೋದಿಲ್ಲ. ನಾನು ನನ್ನ ಭವಿಷ್ಯವನ್ನು ನಿರ್ಮಿಸುತ್ತೇನೆ. ನನ್ನ ಪರಿಶ್ರಮವನ್ನು ಗೌರವಿಸುತ್ತೇನೆ. ನನ್ನ ಹಣವನ್ನು ಕಾಪಾಡಿಕೊಳ್ತೇನೆ. ಈ ಹಬ್ಬದ ಸಮಯದಿಂದ ನಿಮ್ಮ ಜೀವನದಲ್ಲಿ ಗ್ರಹಗತಿಗಳ ಬದಲಾವಣೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂತಹ ನೇರವಾದ ಉತ್ತರವನ್ನು ತರುತ್ತದೆ. ಅಷ್ಟೇ ಅಲ್ಲದೆ ಒಂದು ಪಕ್ಷಿಯ ಮೂಲಕ ನಿಮಗೆ ಒಂದು ಉಡುಗೊರೆ ಮತ್ತು ಒಂದು ವಿಶೇಷವಾದ ಒಂದು ಲಾಭ ಬರುತ್ತೆ. ಅದು ಯಾವುದೇ ಬೇರೆ ಪಕ್ಷಿಯಲ್ಲ, ಅದು ಲಕ್ಷ್ಮೀ ದೇವಿಯ ಸಂಕೇತದ ಒಂದು ಗೂಬೆ. ಆ ಗೂಬೆ ಕಾಣಿಸಿಕೊಂಡಾಗ ಅಥವಾ ನಿಮ್ಮ ಮನೆ ಮೇಲೆ ಬಂದಾಗ ಅದರ ಶಬ್ದ ನಿಮಗೆ ಕೇಳಿಸಿಕೊಂಡಾಗ ನಿಮ್ಮ ಮನಸ್ಸಿನ ಆಸೆಗಳನ್ನು ಸರಾಗವಾಗಿ ಹೇಳಿಕೊಳ್ಳಿ. ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಮತ್ತು ಈಗ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾದ ಸಮಯ. ಏಕೆಂದರೆ ಸ್ನೇಹಿತರೆ, ಸಮಯಕ್ಕೆ ಸರಿಯಾಗಿ ಗಮನ ಹರಿಸಿ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಫಲವನ್ನು ಪಡೆದುಕೊಳ್ಳಿ. ನೀವು ಯಾವುದೇ ರೀತಿಯ ಸೋಮಾರಿತನ ಅಥವಾ ಮಂಕಾಗಿರುವಂಥದ್ದು ನಿಮ್ಮ ಇರುವಂತಹ ಎಲ್ಲ ಶಕ್ತಿಗಳನ್ನು ಕುಂದಿಸುತ್ತದೆ, ನಾಶ ಮಾಡುತ್ತೆ ಮತ್ತು ನಿಮ್ಮ ಸಾಮರ್ಥ್ಯ ನಿಮಗೆ ಅರ್ಥವಾಗುವುದಿಲ್ಲ. ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಅದಕ್ಕೆ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ಒಟ್ಟಾರೆಯಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನೀವು ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವಂತಹ ಸಮಯ ಈಗ ಶುರುವಾಗುತ್ತದೆ. ನಿಮ್ಮ ಮನಸ್ಸು, ನಿಮ್ಮ ಜೀವನ, ನಿಮ್ಮ ಕಥೆಗಳು ಇನ್ನು ಮುಂದೆ ದೊಡ್ಡ ದೊಡ್ಡ ಇತಿಹಾಸವನ್ನು ಹೇಳಲು ಹೊರಡುತ್ತದೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಸಾಲಗಳಿಂದ ಪರಿಹಾರ, ನೆಮ್ಮದಿಯ ಜೀವನ, ಐಶ್ವರ್ಯಭರಿತವಾಗಿರುವಂತಹ ಸಂಪತ್ತು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.